ರಾಜಣ್ಣ ಅವ್ರನ್ನ ಇದ್ದಕ್ಕಿದ್ದ ಹಾಗೆ ಸಂಪುಟದಿಂದ ಯಾಕೆ ಕೈ ಬಿಟ್ರು ಅಂತ ನೋಡೋದಾದ್ರೆ, ರಾಜಣ್ಣ ಮಾಡಿದ ಅಂಥ ಮಹಾನ್ ತಪ್ಪು ಏನು ಅಂತ ನೋಡೋದಾದ್ರೆ, ಅವರೊಂದು ಹೇಳಿಕೆನ ಕೊಟ್ಟರು. ನಮ್ಮ ಸರ್ಕಾರ ಇದ್ದಾಗಲೇ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಲ್ವಾ, ಹಾಗಾದ್ರೆ ಗವರ್ಮೆಂಟ್ ಯಾರ್ದಿತ್ತು ಅವಾಗ ಅಂತ ಒಂದು ಹೇಳಿಕೆನ ಕೊಟ್ಟರು. ಅದು ವಸ್ತುಸ್ಥಿತಿಯೇ ಆಗಿದ್ರು ಕೂಡ, ಸತ್ಯವೇ ಆಗಿದ್ರು ಕೂಡ, ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸತ್ಯ ಮಾತಾಡೋ ಹಾಗಿಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅವ್ರು ಯಾಕೆ ಹೊರಗಡೆ ಬಂದು ಹೇಳಿಕೆ ಕೊಡಬೇಕಾಯ್ತು? ರಾಹುಲ್ ಗಾಂಧಿ ಅವರು ತಮ್ಮ ಹೇಳಿಕೆಯನ್ನ ಮಾಡುವಾಗ ಆ ಇಡೀ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೋಬೇಕಾಗಿತ್ತಲ್ವಾ, ಸಂಪೂರ್ಣವಾಗಿ ಅದೇನು ಅಂತ ನೋಡ್ಬೇಕಾಗಿತ್ತು. ಇಲ್ಲಾಂದ್ರೆ ಈ ತರದ ಸೀನಿಯರ್ಗಳು ಯಾರಿರ್ತಾರೆ, ಹಿರಿಯ ಸಚಿವರುಗಳು ಯಾರಿರ್ತಾರೆ, ಅವ್ರನ್ನ ಕರೆಸಿ ಕೇಳಬೇಕಾಗಿತ್ತಲ್ವಾ, ವಿಶ್ವಾಸಕ್ಕೆ ತಗೊಂಡು ಏನು ಹೇಗ್ ಕ್ಯಾಂಪೇನ್ ಮಾಡೋಣ ಅದನ್ನ ಮಾತಾಡ್ಕೊಬೇಕಾಗಿತ್ತಲ್ವಾ. ಅದನ್ನ ಮಾಡ್ಲಿಲ್ವಾ? ಹಾಗಾದ್ರೆ ಆ ಗ್ಯಾಪ್ ಕಾಣ್ತಾ ಇದೆಯಾ ಸರ್ಕಾರದ ಸಚಿವರುಗಳು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಡುವೆ? ಅಂತ ಸಮಯದಲ್ಲಿ ಆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಹಾಕಿದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ಸಿಗರು ಯಾಕೆ ಕಣ್ಮುಚ್ಚಿ ಕುಳಿತಿದ್ರು? ನಾವು ಅಬ್ಜೆಕ್ಷನ್ ಫೈಲ್ ಮಾಡಬೇಕಿತ್ತು ಅಂತ ರಾಜಣ್ಣ ಹೇಳಿದ್ರು. ಚುನಾವಣಾ ಅಕ್ರಮಗಳು ನಡೆದಿರೋದು ಸತ್ಯ ಅಂತಂದ್ರು ರಾಜಣ್ಣ. ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಅವರು, ನಡೆದಿರೋದು ಸತ್ಯ. ಆದ್ರೆ ನಮ್ಮ ಕಣ್ಣ ಮುಂದೆಯೇ ನಡೆದಿದ್ಯಲ್ವಾ. ಅಕ್ರಮ ನೋಡಿ ಸುಮ್ಮನಿದ್ದಕ್ಕೆ ನಮ್ಗೆ ಅವಮಾನ ಆಗಬೇಕು, ಸುಮ್ಮನೆ ಇರಬಾರ್ದಾಗಿತ್ತು, ನಾವು ಅವಾಗಲೇ ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಈ ಮಾತೆ ಕೆಎನ್ ರಾಜಣ್ಣ ಅವರ ಸಚಿವ ಸ್ಥಾನ ಹೋಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ವಿಪಕ್ಷಗಳ ಪ್ರತಿಭಟನೆ ಕೂಡ ನಡೀತಾ ಇತ್ತು. ವಿರೋಧ ಪಕ್ಷಗಳ 100ಕ್ಕೂ ಹೆಚ್ಚು ಸಂಸದರು ಕೂಡ ಇದ್ರು. ಆಗ ಇಂಡಿ ಒಕ್ಕೂಟದಿಂದ ರಾಹುಲ್ಗೆ ಕೆಎನ್ ರಾಜಣ್ಣ ಅವರ ಈ ಮಾತು, ಬಹಿರಂಗವಾಗಿ ಹೇಳಿದ್ದಂತಹ ಈ ಮಾತು ದೊಡ್ಡ ಮುಜುಗರವನ್ನ ಉಂಟು ಮಾಡಿತು. ಮಿತ್ರ ಪಕ್ಷಗಳು ರಾಜಣ್ಣ ಹೇಳಿಕೆಯ ಬಗ್ಗೆ ಮಾತನಾಡಿದ್ರು. ನೋಡ್ರಿ, ನಿಮ್ ಪಾರ್ಟಿಯವರ ಹಿಂಗೆ ಹೇಳ್ತಾ ಇದ್ದಾರೆ, ಸೀನಿಯರ್ ಲೀಡರ್ ಒಬ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಟಿಎಂಸಿ ಎಸ್ಪಿ ಸಂಸದರ ಜೊತೆ ರಾಹುಲ್ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಸಚಿವರೇ ಇದಕ್ಕೆ ಅಪಸ್ವರ ಎತ್ತಿದ್ದಾರೆ ಅಂತ ಅವರು ಪಾಯಿಂಟ್ ಔಟ್ ಮಾಡಿದ್ರು ಅಂತ. ಸೊ ಇದರಿಂದ ದೇಶದ ಜನತೆಗೆ ಏನ್ ಸಂದೇಶ ನೀಡಿದಂಗಾಗತ್ತೆ? ಹಾಗಂತ ಪ್ರಿಯಾಂಕಾ ಸಮ್ಮುಖದಲ್ಲಿ ರಾಹುಲ್ಗೆ ಪ್ರಶ್ನೆ ಮಾಡಿದ್ರಂತೆ. ಅಲ್ಲೇ ಇದ್ದ ವೇಣುಗೋಪಾಲರನ್ನ ಕರೆಸಿದ ರಾಹುಲ್, ಅದೇನ್ ನೋಡ್ರಿ, ಅದೇನ್ ತಗೊಂಬನ್ನಿ ಅಂತ ಸಾಕ್ಷ್ಯನೂ ತರಿಸ್ಕೊಂಡು, ವಿಡಿಯೋನೂ ತರಿಸ್ಕೊಂಡು, ಆನಂತರ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡ್ಕೊಳ್ಳಿ ಅಂತ ಸೂಚನೆ ಕೊಟ್ರಂತೆ. ಇದೇ ಕಾರಣಕ್ಕೆ ಕೆಎನ್ ರಾಜಣ್ಣ ಮಂತ್ರಿಗಿರಿ ಕಳ್ಕೊಂಡಿದ್ದ. ಹಾಗಾದ್ರೆ ಕೆಎನ್ ರಾಜಣ್ಣ ಅವ್ರನ್ನ ಇದ್ದಕ್ಕಿದ್ದ ಹಾಗೆ ಸಂಪುಟದಿಂದ ಯಾಕೆ ಕೈ ಬಿಟ್ರು ಅಂತ ನೋಡೋದಾದ್ರೆ, ರಾಜಣ್ಣ ಮಾಡಿದ ಅಂಥ ಮಹಾನ್ ತಪ್ಪು ಏನು ಅಂತ ನೋಡೋದಾದ್ರೆ, ಅವರೊಂದು ಹೇಳಿಕೆನ ಕೊಟ್ಟರು. ನಮ್ಮ ಸರ್ಕಾರ ಇದ್ದಾಗಲೇ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಲ್ವಾ, ಹಾಗಾದ್ರೆ ಗವರ್ಮೆಂಟ್ ಯಾರ್ದಿತ್ತು ಅವಾಗ ಅಂತ ಒಂದು ಹೇಳಿಕೆನ ಕೊಟ್ಟರು. ಅದು ವಸ್ತುಸ್ಥಿತಿಯೇ ಆಗಿದ್ರು ಕೂಡ, ಸತ್ಯವೇ ಆಗಿದ್ರು ಕೂಡ, ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸತ್ಯ ಮಾತಾಡೋ ಹಾಗಿಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅವ್ರು ಯಾಕೆ ಹೊರಗಡೆ ಬಂದು ಹೇಳಿಕೆ ಕೊಡಬೇಕಾಯ್ತು? ರಾಹುಲ್ ಗಾಂಧಿ ಅವರು ತಮ್ಮ ಹೇಳಿಕೆಯನ್ನ ಮಾಡುವಾಗ ಆ ಇಡೀ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೋಬೇಕಾಗಿತ್ತಲ್ವಾ, ಸಂಪೂರ್ಣವಾಗಿ ಅದೇನು ಅಂತ ನೋಡ್ಬೇಕಾಗಿತ್ತು. ಇಲ್ಲಾಂದ್ರೆ ಈ ತರದ ಸೀನಿಯರ್ಗಳು ಯಾರಿರ್ತಾರೆ, ಹಿರಿಯ ಸಚಿವರುಗಳು ಯಾರಿರ್ತಾರೆ, ಅವ್ರನ್ನ ಕರೆಸಿ ಕೇಳಬೇಕಾಗಿತ್ತಲ್ವಾ, ವಿಶ್ವಾಸಕ್ಕೆ ತಗೊಂಡು ಏನು ಹೇಗ್ ಕ್ಯಾಂಪೇನ್ ಮಾಡೋಣ ಅದನ್ನ ಮಾತಾಡ್ಕೊಬೇಕಾಗಿತ್ತಲ್ವಾ. ಅದನ್ನ ಮಾಡ್ಲಿಲ್ವಾ? ಹಾಗಾದ್ರೆ ಆ ಗ್ಯಾಪ್ ಕಾಣ್ತಾ ಇದೆಯಾ ಸರ್ಕಾರದ ಸಚಿವರುಗಳು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಡುವೆ? ಅಂತ ಸಮಯದಲ್ಲಿ ಆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಹಾಕಿದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ಸಿಗರು ಯಾಕೆ ಕಣ್ಮುಚ್ಚಿ ಕುಳಿತಿದ್ರು? ನಾವು ಅಬ್ಜೆಕ್ಷನ್ ಫೈಲ್ ಮಾಡಬೇಕಿತ್ತು ಅಂತ ರಾಜಣ್ಣ ಹೇಳಿದ್ರು. ಚುನಾವಣಾ ಅಕ್ರಮಗಳು ನಡೆದಿರೋದು ಸತ್ಯ ಅಂತಂದ್ರು ರಾಜಣ್ಣ. ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಅವರು, ನಡೆದಿರೋದು ಸತ್ಯ. ಆದ್ರೆ ನಮ್ಮ ಕಣ್ಣ ಮುಂದೆಯೇ ನಡೆದಿದ್ಯಲ್ವಾ. ಅಕ್ರಮ ನೋಡಿ ಸುಮ್ಮನಿದ್ದಕ್ಕೆ ನಮ್ಗೆ ಅವಮಾನ ಆಗಬೇಕು, ಸುಮ್ಮನೆ ಇರಬಾರ್ದಾಗಿತ್ತು, ನಾವು ಅವಾಗಲೇ ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಈ ಮಾತೆ ಕೆಎನ್ ರಾಜಣ್ಣ ಅವರ ಸಚಿವ ಸ್ಥಾನ ಹೋಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ವಿಪಕ್ಷಗಳ ಪ್ರತಿಭಟನೆ ಕೂಡ ನಡೀತಾ ಇತ್ತು. ವಿರೋಧ ಪಕ್ಷಗಳ 100ಕ್ಕೂ ಹೆಚ್ಚು ಸಂಸದರು ಕೂಡ ಇದ್ರು. ಆಗ ಇಂಡಿ ಒಕ್ಕೂಟದಿಂದ ರಾಹುಲ್ಗೆ ಕೆಎನ್ ರಾಜಣ್ಣ ಅವರ ಈ ಮಾತು, ಬಹಿರಂಗವಾಗಿ ಹೇಳಿದ್ದಂತಹ ಈ ಮಾತು ದೊಡ್ಡ ಮುಜುಗರವನ್ನ ಉಂಟು ಮಾಡಿತು. ಮಿತ್ರ ಪಕ್ಷಗಳು ರಾಜಣ್ಣ ಹೇಳಿಕೆಯ ಬಗ್ಗೆ ಮಾತನಾಡಿದ್ರು. ನೋಡ್ರಿ, ನಿಮ್ ಪಾರ್ಟಿಯವರ ಹಿಂಗೆ ಹೇಳ್ತಾ ಇದ್ದಾರೆ, ಸೀನಿಯರ್ ಲೀಡರ್ ಒಬ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಟಿಎಂಸಿ ಎಸ್ಪಿ ಸಂಸದರ ಜೊತೆ ರಾಹುಲ್ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಸಚಿವರೇ ಇದಕ್ಕೆ ಅಪಸ್ವರ ಎತ್ತಿದ್ದಾರೆ ಅಂತ ಅವರು ಪಾಯಿಂಟ್ ಔಟ್ ಮಾಡಿದ್ರು ಅಂತ. ಸೊ ಇದರಿಂದ ದೇಶದ ಜನತೆಗೆ ಏನ್ ಸಂದೇಶ ನೀಡಿದಂಗಾಗತ್ತೆ? ಹಾಗಂತ ಪ್ರಿಯಾಂಕಾ ಸಮ್ಮುಖದಲ್ಲಿ ರಾಹುಲ್ಗೆ ಪ್ರಶ್ನೆ ಮಾಡಿದ್ರಂತೆ. ಅಲ್ಲೇ ಇದ್ದ ವೇಣುಗೋಪಾಲರನ್ನ ಕರೆಸಿದ ರಾಹುಲ್, ಅದೇನ್ ನೋಡ್ರಿ, ಅದೇನ್ ತಗೊಂಬನ್ನಿ ಅಂತ ಸಾಕ್ಷ್ಯನೂ ತರಿಸ್ಕೊಂಡು, ವಿಡಿಯೋನೂ ತರಿಸ್ಕೊಂಡು, ಆನಂತರ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡ್ಕೊಳ್ಳಿ ಅಂತ
ಸೂಚನೆ ಕೊಟ್ರಂತೆ. ಇದೇ ಕಾರಣಕ್ಕೆ ಕೆಎನ್ ರಾಜಣ್ಣ ಮಂತ್ರಿಗಿರಿ ಕಳ್ಕೊಂಡಿದ್ದ. ಹಾಗಾದ್ರೆ ಕೆಎನ್ ರಾಜಣ್ಣ ಅವ್ರನ್ನ ಇದ್ದಕ್ಕಿದ್ದ ಹಾಗೆ ಸಂಪುಟದಿಂದ ಯಾಕೆ ಕೈ ಬಿಟ್ರು ಅಂತ ನೋಡೋದಾದ್ರೆ, ರಾಜಣ್ಣ ಮಾಡಿದ ಅಂಥ ಮಹಾನ್ ತಪ್ಪು ಏನು ಅಂತ ನೋಡೋದಾದ್ರೆ, ಅವರೊಂದು ಹೇಳಿಕೆನ ಕೊಟ್ಟರು. ನಮ್ ಸರ್ಕಾರ ಇದ್ದಾಗ್ಲೇ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಲ್ವಾ, ಹಾಗಾದ್ರೆ ಗವರ್ಮೆಂಟ್ ಯಾರ್ದಿತ್ತು ಅವಾಗ ಅಂತ ಒಂದು ಹೇಳಿಕೆನ ಕೊಟ್ಟರು. ಅದು ವಸ್ತುಸ್ಥಿತಿಯೇ ಆಗಿದ್ರು ಕೂಡ, ಸತ್ಯವೇ ಆಗಿದ್ರು ಕೂಡ, ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸತ್ಯ ಮಾತಾಡೋ ಹಾಗಿಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಅವ್ರು ಯಾಕೆ ಹೊರಗಡೆ ಬಂದು ಹೇಳಿಕೆ ಕೊಡಬೇಕಾಯ್ತು? ರಾಹುಲ್ ಗಾಂಧಿ ಅವರು ತಮ್ಮ ಹೇಳಿಕೆಯನ್ನ ಮಾಡುವಾಗ ಆ ಇಡೀ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೋಬೇಕಾಗಿತ್ತಲ್ವಾ, ಸಂಪೂರ್ಣವಾಗಿ ಅದು ಏನು ಅಂತ ನೋಡ್ಬೇಕಾಗಿತ್ತು. ಇಲ್ಲಾಂದ್ರೆ ಈ ತರದ ಸೀನಿಯರ್ಗಳು ಯಾರಿರ್ತಾರೆ, ಹಿರಿಯ ಸಚಿವರುಗಳು ಯಾರಿರ್ತಾರೆ, ಅವ್ರನ್ನ ಕರೆಸಿ ಕೇಳಬೇಕಾಗಿತ್ತಲ್ವಾ, ವಿಶ್ವಾಸಕ್ಕೆ ತಗೊಂಡು ಏನು ಹೇಗ್ ಕ್ಯಾಂಪೇನ್ ಮಾಡೋಣ ಅದನ್ನ ಮಾತಾಡ್ಕೊಬೇಕಾಗಿತ್ತಲ್ವಾ. ಅದನ್ನ ಮಾಡ್ಲಿಲ್ವಾ? ಹಾಗಾದ್ರೆ ಆ ಗ್ಯಾಪ್ ಕಾಣ್ತಾ ಇದೆಯಾ ಸರ್ಕಾರದ ಸಚಿವರುಗಳು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಡುವೆ? ಅಂತ ಸಮಯದಲ್ಲಿ ಆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಹಾಕಿದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ಸಿಗರು ಯಾಕೆ ಕಣ್ಮುಚ್ಚಿ ಕುಳಿತಿದ್ರು? ನಾವು ಅಬ್ಜೆಕ್ಷನ್ ಫೈಲ್ ಮಾಡಬೇಕಿತ್ತು ಅಂತ ರಾಜಣ್ಣ ಹೇಳಿದ್ರು. ಚುನಾವಣಾ ಅಕ್ರಮಗಳು ನಡೆದಿರೋದು ಸತ್ಯ ಅಂತಂದ್ರು ರಾಜಣ್ಣ. ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಅವರು, ನಡೆದಿರೋದು ಸತ್ಯ. ಆದ್ರೆ ನಮ್ಮ ಕಣ್ಣ ಮುಂದೆಯೇ ನಡೆದಿದ್ಯಲ್ವಾ. ಅಕ್ರಮ ನೋಡಿ ಸುಮ್ಮನಿದ್ದಕ್ಕೆ ನಮ್ಗೆ ಅವಮಾನ ಆಗಬೇಕು, ಸುಮ್ಮನೆ ಇರಬಾರ್ದಾಗಿತ್ತು, ನಾವು ಅವಾಗಲೇ ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಈ ಮಾತೆ ಕೆಎನ್ ರಾಜಣ್ಣ ಅವರ ಸಚಿವ ಸ್ಥಾನ ಹೋಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ವಿಪಕ್ಷಗಳ ಪ್ರತಿಭಟನೆ ಕೂಡ ನಡೀತಾ ಇತ್ತು. ವಿರೋಧ ಪಕ್ಷಗಳ 100ಕ್ಕೂ ಹೆಚ್ಚು ಸಂಸದರು ಕೂಡ ಇದ್ರು. ಆಗ ಇಂಡಿ ಒಕ್ಕೂಟದಿಂದ ರಾಹುಲ್ಗೆ ಕೆಎನ್ ರಾಜಣ್ಣ ಅವರ ಈ ಮಾತು, ಬಹಿರಂಗವಾಗಿ ಹೇಳಿದ್ದಂತಹ ಈ ಮಾತು ದೊಡ್ಡ ಮುಜುಗರವನ್ನ ಉಂಟು ಮಾಡಿತು. ಮಿತ್ರ ಪಕ್ಷಗಳು ರಾಜಣ್ಣ ಹೇಳಿಕೆಯ ಬಗ್ಗೆ ಮಾತನಾಡಿದ್ರು. ನೋಡ್ರಿ, ನಿಮ್ ಪಾರ್ಟಿಯವರೇ ಹಿಂಗೆ ಹೇಳ್ತಾ ಇದ್ದಾರೆ, ಸೀನಿಯರ್ ಲೀಡರ್ ಒಬ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಟಿಎಂಸಿ ಎಸ್ಪಿ ಸಂಸದರ ಜೊತೆ ರಾಹುಲ್ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಸಚಿವರೇ ಇದಕ್ಕೆ ಅಪಸ್ವರ ಎತ್ತಿದ್ದಾರೆ ಅಂತ ಅವರು ಪಾಯಿಂಟ್ ಔಟ್ ಮಾಡಿದ್ರು ಅಂತ. ಸೊ ಇದರಿಂದ ದೇಶದ ಜನತೆಗೆ ಏನ್ ಸಂದೇಶ ನೀಡಿದಂಗಾಗತ್ತೆ? ಹಾಗಂತ ಪ್ರಿಯಾಂಕಾ ಸಮ್ಮುಖದಲ್ಲಿ ರಾಹುಲ್ಗೆ ಪ್ರಶ್ನೆ ಮಾಡಿದ್ರಂತೆ. ಅಲ್ಲೇ ಇದ್ದ ವೇಣುಗೋಪಾಲರನ್ನ ಕರೆಸಿದ ರಾಹುಲ್, ಅದೇನ್ ನೋಡ್ರಿ, ಅದೇನ್ ತಗೊಂಬನ್ನಿ ಅಂತ ಸಾಕ್ಷ್ಯನೂ ತರಿಸ್ಕೊಂಡು, ವಿಡಿಯೋನೂ ತರಿಸ್ಕೊಂಡು, ಆನಂತರ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡ್ಕೊಳ್ಳಿ ಅಂತ ಸೂಚನೆ ಕೊಟ್ರಂತೆ. ಇದೇ ಕಾರಣಕ್ಕೆ ಕೆಎನ್ ರಾಜಣ್ಣ ಮಂತ್ರಿಗಿರಿ ಕಳ್ಕೊಂಡಿದ್ರು. ಹಾಗಾದ್ರೆ ಕೆಎನ್ ರಾಜಣ್ಣ ಅವ್ರನ್ನ ಇದ್ದಕ್ಕಿದ್ದ ಹಾಗೆ ಸಂಪುಟದಿಂದ ಯಾಕೆ ಕೈ ಬಿಟ್ರು ಅಂತ ನೋಡೋದಾದ್ರೆ, ರಾಜಣ್ಣ ಮಾಡಿದ ಅಂಥ ಮಹಾನ್ ತಪ್ಪು ಏನು ಅಂತ ನೋಡೋದಾದ್ರೆ, ಅವರೊಂದು ಹೇಳಿಕೆನ ಕೊಟ್ಟರು. ನಮ್ ಸರ್ಕಾರ ಇದ್ದಾಗ್ಲೇ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಲ್ವಾ, ಹಾಗಾದ್ರೆ ಗವರ್ಮೆಂಟ್ ಯಾರ್ದಿತ್ತು ಅವಾಗ ಅಂತ ಒಂದು ಹೇಳಿಕೆನ ಕೊಟ್ಟರು. ಅದು ವಸ್ತುಸ್ಥಿತಿಯೇ ಆಗಿದ್ರು ಕೂಡ, ಸತ್ಯವೇ ಆಗಿದ್ರು ಕೂಡ, ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸತ್ಯ ಮಾತಾಡೋ ಹಾಗಿಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಅವ್ರು ಯಾಕೆ ಹೊರಗಡೆ ಬಂದು ಹೇಳಿಕೆ ಕೊಡಬೇಕಾಯ್ತು? ರಾಹುಲ್ ಗಾಂಧಿ ಅವರು ತಮ್ಮ ಹೇಳಿಕೆಯನ್ನ ಮಾಡುವಾಗ ಆ ಇಡೀ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೋಬೇಕಾಗಿತ್ತಲ್ವಾ, ಸಂಪೂರ್ಣವಾಗಿ ಅದು ಏನು ಅಂತ ನೋಡ್ಬೇಕಾಗಿತ್ತು. ಇಲ್ಲಾಂದ್ರೆ ಈ ತರದ ಸೀನಿಯರ್ಗಳು ಯಾರಿರ್ತಾರೆ, ಹಿರಿಯ ಸಚಿವರುಗಳು ಯಾರಿರ್ತಾರೆ, ಅವ್ರನ್ನ ಕರೆಸಿ ಕೇಳಬೇಕಾಗಿತ್ತಲ್ವಾ, ವಿಶ್ವಾಸಕ್ಕೆ ತಗೊಂಡು ಏನು ಹೇಗ್ ಕ್ಯಾಂಪೇನ್ ಮಾಡೋಣ ಅದನ್ನ ಮಾತಾಡ್ಕೊಬೇಕಾಗಿತ್ತಲ್ವಾ. ಅದನ್ನ ಮಾಡ್ಲಿಲ್ವಾ? ಹಾಗಾದ್ರೆ ಆ ಗ್ಯಾಪ್ ಕಾಣ್ತಾ ಇದೆಯಾ ಸರ್ಕಾರದ ಸಚಿವರುಗಳು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಡುವೆ? ಅಂತ ಸಮಯದಲ್ಲಿ ಆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಹಾಕಿದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ಸಿಗರು ಯಾಕೆ ಕಣ್ಮುಚ್ಚಿ ಕುಳಿತಿದ್ರು? ನಾವು ಅಬ್ಜೆಕ್ಷನ್ ಫೈಲ್ ಮಾಡಬೇಕಿತ್ತು ಅಂತ ರಾಜಣ್ಣ ಹೇಳಿದ್ರು. ಚುನಾವಣಾ ಅಕ್ರಮಗಳು ನಡೆದಿರೋದು ಸತ್ಯ ಅಂತಂದ್ರು ರಾಜಣ್ಣ. ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಅವರು, ನಡೆದಿರೋದು ಸತ್ಯ. ಆದ್ರೆ ನಮ್ಮ ಕಣ್ಣ ಮುಂದೆಯೇ ನಡೆದಿದ್ಯಲ್ವಾ. ಅಕ್ರಮ ನೋಡಿ ಸುಮ್ಮನಿದ್ದಕ್ಕೆ ನಮ್ಗೆ ಅವಮಾನ ಆಗಬೇಕು, ಸುಮ್ಮನೆ ಇರಬಾರ್ದಾಗಿತ್ತು, ನಾವು ಅವಾಗಲೇ ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಈ ಮಾತೆ ಕೆಎನ್ ರಾಜಣ್ಣ ಅವರ ಸಚಿವ ಸ್ಥಾನ ಹೋಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ವಿಪಕ್ಷಗಳ ಪ್ರತಿಭಟನೆ ಕೂಡ ನಡೀತಾ ಇತ್ತು. ವಿರೋಧ ಪಕ್ಷಗಳ 100ಕ್ಕೂ ಹೆಚ್ಚು ಸಂಸದರು ಕೂಡ ಇದ್ರು. ಆಗ ಇಂಡಿ ಒಕ್ಕೂಟದಿಂದ ರಾಹುಲ್ಗೆ ಕೆಎನ್ ರಾಜಣ್ಣ ಅವರ ಈ ಮಾತು, ಬಹಿರಂಗವಾಗಿ ಹೇಳಿದ್ದಂತಹ ಈ ಮಾತು ದೊಡ್ಡ ಮುಜುಗರವನ್ನ ಉಂಟು ಮಾಡಿತು. ಮಿತ್ರ ಪಕ್ಷಗಳು ರಾಜಣ್ಣ ಹೇಳಿಕೆಯ ಬಗ್ಗೆ ಮಾತನಾಡಿದ್ರು. ನೋಡ್ರಿ, ನಿಮ್ ಪಾರ್ಟಿಯವರೇ ಹಿಂಗೆ ಹೇಳ್ತಾ ಇದ್ದಾರೆ, ಸೀನಿಯರ್ ಲೀಡರ್ ಒಬ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಟಿಎಂಸಿ ಎಸ್ಪಿ ಸಂಸದರ ಜೊತೆ ರಾಹುಲ್ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಸಚಿವರೇ ಇದಕ್ಕೆ ಅಪಸ್ವರ ಎತ್ತಿದ್ದಾರೆ ಅಂತ ಅವರು ಪಾಯಿಂಟ್ ಔಟ್ ಮಾಡಿದ್ರು ಅಂತ. ಸೊ ಇದರಿಂದ ದೇಶದ ಜನತೆಗೆ ಏನ್ ಸಂದೇಶ ನೀಡಿದಂಗಾಗತ್ತೆ? ಹಾಗಂತ ಪ್ರಿಯಾಂಕಾ ಸಮ್ಮುಖದಲ್ಲಿ ರಾಹುಲ್ಗೆ ಪ್ರಶ್ನೆ ಮಾಡಿದ್ರಂತೆ. ಅಲ್ಲೇ ಇದ್ದ ವೇಣುಗೋಪಾಲರನ್ನ ಕರೆಸಿದ ರಾಹುಲ್, ಅದೇನ್ ನೋಡ್ರಿ, ಅದೇನ್ ತಗೊಂಬನ್ನಿ ಅಂತ
ಸಾಕ್ಷ್ಯನೂ ತರಿಸ್ಕೊಂಡು ವಿಡಿಯೋನೂ ತರಿಸ್ಕೊಂಡು ಆನಂತರ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡ್ಕೊಳ್ಳಿ ಅಂತ ಸೂಚನೆ ಕೊಟ್ರಂತೆ. ಇದೇ ಕಾರಣಕ್ಕೆ ಕೆಎನ್ ರಾಜಣ್ಣ ಮಂತ್ರಿಗಿರಿ ಕಳ್ಕೊಂಡಿದ್ದಾರೆ.